ಕೆಲಸಕ್ಕೆ ನನ್ನನ್ನು ಈ ಥರ ಒಂದು ಕರ್ಕೊಂಡು ಬಂದಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಸರ್ ಅವರು, ಹಾಗೂ ಚಾಲೆಂಜಿಂಗ್ ದರ್ಶನ್ ಯುವಕರ ಸೇನೆ ಅಧ್ಯಕ್ಷರಾದ ಮಂಜು ದರ್ಶನ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೈದ್ಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಹೋದರ ಮಿತ್ರರೇ, ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ದರ್ಶನ್ ರವರು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಹುಡುಗ ಬಂದು ಬಡ, ಅಂದರೆ ಅವರ ಅಪ್ಪ ಎಷ್ಟು ಸಾಧನೆ ಮಾಡಿದ್ದಾರೆ, ಅವರು ಅಷ್ಟೇ ಒಂದು ಬಡ ಕುಟುಂಬ ಅಂತಲೇ ಹೇಳಬೇಕು. ಬಂದು ಚಾಲೆಂಜಿಂಗ್ ಹಾಕ್ಕೊಂಡು ಆ ಫೀಲ್ಡಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು ಅಂತ ಹಗಲು ರಾತ್ರಿ ದುಡಿದು ಒಂದು ಸೂಪರ್ ಹಿಟ್ ಚಲನಚಿತ್ರಗಳನ್ನ ನಮ್ಮೆಲ್ಲರಿಗೂ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಈಗ ಸರ್ ಹೇಳಂಗೆ ಒಂದು ಕೆಟ್ಟ ಕಾಲ ಬಂದಿದೆ, ಅದು ಕಾನ್ ರೀತಿಯಲ್ಲಿ ಅವರು ಅದರಿಂದ ಹೊರಗೆ ಬರ್ತಾರೆ ಅಂದ್ಕೊಂಡಿರ್ತೀನಿ. ಸೊ ಕಾನ್ ರೀತಿಯಲ್ಲಿ ಏನು ಪ್ರಕ್ರಿಯೆ ಆಗಬೇಕು ಅದಾಗುತ್ತೆ. ಸೊ ಇಂಥ ಒಂದು ನಾಯಕ ನಟನಿಗೆ ಹಲವಾರು ಅಭಿಮಾನಿಗಳ, ಒಂದು ಲಕ್ಷಾಂತರ ಅಭಿಮಾನಿಗಳ ತಂಡವೇ ಇದೆ. ಯಾವ ರೀತಿ ಅಂದರೆ ದರ್ಶನ್ ಅಂತ ಹೇಳಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಒಂದು ದೇವರು ಅಂತಾನೆ ಪೂಜಿಸುವಂಥ ಒಂದು ಅಭಿಮಾನ ವರ್ಗವೇ ಇದೆ. ಅಂಥ ಅಭಿಮಾನಿ ವರ್ಗಗಳೇನಂದರೆ ಕೇವಲ ಒಂದು ಕೇಕ್ ಕತ್ತರಿಸಿ ಅವರ ಬರ್ತಡೆಯನ್ನು ಮುಗಿಸೋವಂಥ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಅಂಥ ನಿಟ್ಟಲ್ಲಿ ಈಗ ಮಂಜು ದರ್ಶನ್ ಅಂತವರು ಕೆಲವೊಂದು ವರ್ಗದವ್ರು ಏನಾಗಿದ್ದಾರೆ, ಈಗ ಬ್ಲಡ್ ಡೊನೇಷನ್ ಇರ್ಬೋದು. ಸರ್ ಹೇಳಿದಂಗೆ ಬ್ಲಡ್ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜು ಇದು ಬಡವ ವರ್ಗಕ್ಕೋಸ್ಕರ, ಮಧ್ಯಮ ವರ್ಗದವ್ರಿಗೋಸ್ಕರ ಇರೋವಂಥ ಒಂದು ಆಸ್ಪತ್ರೆ ಮೈಸೂರು ಮೆಡಿಕಲ್ ಕಾಲೇಜ್. ಇಲ್ಲಿ ಯಾವುದೇ ಬರುತ್ತೆ, ಕ್ಯಾರ್ ಹಾಸ್ಪಿಟ್ಲು, ಚಲವಾಂಬ, ಸೂಪರ್ ಸ್ಪೆಷಾಲಿಟಿ, ಟ್ರಾಮಾ, PKTB ಇರ್ಬೋದು, ತಾಲೂಕು ಹಾಸ್ಪಿಟ್ಲುಗಳಿರ್ಬೋದು, ಹೀಗೆ ಮತ್ತೆ ಕೆಲವೊಂದು ಪ್ರೈವೇಟ್ ಆಸ್ಪತ್ರೆಗಳಿಗೂ ಸರ್ ರಕ್ತದಾನ ಮಾಡ್ತಾರೆ, ರಕ್ತವನ್ನು ಕೊಡ್ತದೆ, ಉಚಿತವಾಗಿ ಕೊಡ್ತದೆ. ಇದು ನಮ್ಮ ಆಸ್ಪತ್ರೆಗೆ ಇತ್ತೀಚಿನ ದಿನಗಳಲ್ಲಿ ಬ್ಲಡ್ ಡೊನೇಷನ್ ಮಾಡೋರೇ ತುಂಬ ಕಡಿಮೆ. ಯಾಕೆಂದ್ರೆ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಕ್ತ ನಿಧಿ ಕೇಂದ್ರಕ್ಕೆ ಕೇವಲ ದಿನಕ್ಕೆ 30ರಿಂದ 40 ಜನ ಮಾತ್ರ ಕೊಡ್ತಾರೆ. ಆದರೆ ಪ್ರತಿದಿನ ನಮ್ಮ ಬ್ಲಡ್ ಬ್ಯಾಂಕಿಂದ ಹೊರಗಡೆ ಹೋಗ್ತಿರೋ ಬ್ಲಡ್ ಎಷ್ಟು ಅಂದರೆ 80ರಿಂದ 100 ಬ್ಲಡ್ ಹೊರಗೆ ಹೋಗ್ತಾ ಇದೆ. ಸೊ ಇದೇನು ಎಲ್ಲಿಂದ ತರಕ್ಕಾಗುತ್ತೆ, ಕಲೆಕ್ಟ್ ಮಾಡೋಕ್ಕಾಗಲ್ಲ. ಈ ರೀತಿ ಬ್ಲಡ್ ಕ್ಯಾಂಪ್ಗಳನ್ನ ನಮ್ಮಂಥ ಯುವಕರು ಏನಿದ್ದಾರೆ ಬಂದು ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನ ಫುಲ್ಫಿಲ್ ಮಾಡೋಕ್ಕಾಗುತ್ತೆ ಹೊರತು ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಸೊ ಬ್ಲಡ್ ಕೊಡೋದ್ರಿಂದ ಎಷ್ಟೋ ಬಡವ್ರ ಜನರ ಜೀವ ಉಳಿತದೆ. ಈಗ ಅವ್ರಿಗೆ ಸಡನ್ ಆಗಿ ಯಾರನ್ನೋ ಕರ್ಕೊಂಡ್ಬಂದು ಡೋನರ್ ನಮಗೆ ಕರ್ಕೊಂಡು ಬರೋಕ್ಕಾಗಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಇರಲ್ಲ. ಸೊ ಈ ರೀತಿ ತಮ್ಮಂಥ ಯುವಕರು ಬ್ಲಡ್ಡನ್ನು ಕೊಟ್ಟು ಆ ರಕ್ತ ನಿಧಿ ಘಟಕಕ್ಕೆ ಬ್ಲಡ್ ಹೆಚ್ಚು ಬಂದಂಥ ಸಂದರ್ಭದಲ್ಲಿ ಸೊ ಬಡವ್ರಿಗೂ ಸಹ ಸೇವೆ ಆಗುತ್ತೆ. ಇನ್ನೊಂದು ಕಣ್ಣಿನ ತಪಾಸಣೆ ಸಹ ಏರ್ಪಡಿಸಿದ್ದಾರೆ. ನಮ್ಮ ಕ್ಯಾರ್ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡ್ತಾರೆ, ಮತ್ತು ಚಿಕಿತ್ಸೆ ಮಾಡ್ತಾರೆ. ಜೊತೆಗೆ ಉಚಿತವಾಗಿ ಕನ್ನಡಕ ಎಷ್ಟೇ ಸಾವಿರಾರು ಜನ ಬಂದರೂ ಬಡವರಿಗೆ ಉಚಿತವಾಗಿ ಪ್ರತಿನಿತ್ಯ ಚಿಕಿತ್ಸೆಗಳಾಗ್ತಾ ಇದೆ. ಈ ನಿಟ್ಟಲ್ಲೂ ತಾವು ಸಹ ಅದರಿಂದ ಅನುಕೂಲ ಪಡ್ಕೋಬೋದು. ಹೀಗೆ ನಮ್ಮಂಥ ಯುವಕರು ಏನಿದ್ದಾರೆ, ಕೇವಲ ಹಣ ಇದ್ದವ್ರು ಮಾತ್ರ ಸಮಾಜ ಸೇವೆ ಮಾಡಬೇಕು ಅಂತ ಏನಿಲ್ಲ. ನಾನು ಸಹ ಒಂದು ತೊರೆನೂರು ಅಂತ ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಈಗ ಏನೋ ಒಂದು ಸೇವೆ ಮಾಡ್ತಿದ್ದೀವಿ. ನಮ್ಮನೆಯವರು ಅಷ್ಟೇ, ಮಹೇಶ್ ಕುದೇರ್ ಆಗಿರ್ಬೋದು, ಏನೋ ಮಾಡ್ತಿದ್ದೀವಿ ಅಂದರೆ ನಮ್ಮ ಹತ್ರ ಹಣ ಇದ್ದರೆ ಮಾತ್ರ ಮನಸ್ಥಿತಿ ಅಲ್ಲ. ಯಾರೇ ಒಂದು ಪ್ರತಿದಿನ ಬೀದಿ ನಾಯಿಗಳಿಗೊಂದು ಊಟ ಹಾಕಿದ್ರೆ ಅದು ಒಂದು ಸಮಾಜ ಸೇವೆ. ಹೀಗೆ ದರ್ಶನ್ ರವರು ಸಹ ತಾವು ನೋಡ್ದಂಗೆ ಸಮಾಜಮುಖಿ ಕೆಲಸ ಮಾಡಿಕೊಂಡು ಪ್ರಾಣಿ ಪ್ರಿಯರು ಮತ್ತು ಬಡವ್ರಿಗೋಸ್ಕರ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸೊ ಅಂಥ ಒಂದು ಅವರ ಹುಟ್ಟುಹಬ್ಬದ ದಿನ ಈ ರೀತಿಯ ಒಂದು ಸಮಾಜಮುಖಿ ಕೆಲಸ ಮಾಡೋಕ್ಕೆ ನೀವೆಲ್ಲ ಮುಂದಾಗಿದ್ದೀರಾ ಯುವಕರು, ತುಂಬ ಶ್ಲಾಘನೀಯ ಅಂತ ಹೇಳಬೇಕು. ತಮಗೆಲ್ಲ ಅಭಿನಂದನೆಗಳು. ಹೀಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಅಂತ ಹೇಳ್ತೀನಿ.